ಮಾಜಿ ಸಂಸದರು ಹಾಗೂ ಬೆಂಗಳೂರಿನ ಬಗ್ಗೆ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡಿರುವಂತಹ ಮಾಹಿತಿ ಹಾಗೂ ತಂತ್ರಜ್ಞಾನದಲ್ಲಿ ತನ್ನದೇ ಛಾಪು ಮೂಡಿಸಿರುವಂತಹ ಕುಪೇಂದ್ರ ರೆಡ್ಡಿ ಅವರಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಸರ್ ಸಾಕಷ್ಟು ಚರ್ಚೆಗಳಾಗ್ತಿದೆ ಸರ್. ಈಗ ನೀವು ಕೂಡ ಒಂದು ಟ್ವೀಟ್ ಮಾಡಿದ್ರಿ, ಪಕ್ಷಾತೀತವಾಗಿ ರಾಜಕೀಯವಾಗಿ ಯಾರನ್ನು ಕೂಡ ಅಂದ್ರೆ ರಾಜಕೀಯೇತರವಾಗಿ ಎಲ್ಲರೂ ಕೂಡ ಒಗ್ಗೂಡಿ ಬೆಂಗಳೂರಿನ ಅಭಿವೃದ್ಧಿಗೆ ಮುಂದಾಗಿ ಅನ್ನೋ ಒಂದು ಕರೆ ಸರ್. ಯಾಕೆ ಸರ್ ಈಗ ಕರೆ ಬರ್ತಿದೆ? ನಾನು ಇವತ್ತೊಂದು ದಿನ ನಮ್ಮ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಪ್ರಾಬ್ಲಮ್ಸ್ನ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗ್ತೀನಿ. ಇವತ್ತು ನೋಡಿ, ಈ AI ಬಂದ ಮೇಲೆ ಈ ChatGPT ಇವೆಲ್ಲ ಬಂದು, ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಈ ಫುಡ್ ಕಂಪನಿಗಳೆಲ್ಲ ಇತ್ತಲ್ಲ, ಝೊಮ್ಯಾಟೊ ಆಗಿರ್ಬೋದು, ಇವಾಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಝೆಪ್ಟೊ ಆಗಿರ್ಬೋದು, ಇವ್ರದ್ದು ಎಲ್ಲರದೂ 450 ಕೋಟಿ ರೂಪಾಯಿ ಅವರು ವರ್ಷ ತಿಂಗಳಿಗೆ ಸ್ಯಾಲರೀಸ್ ಕೊಡ್ತಿದ್ರು. ಈಗೇನಾಗಿದೆ, ಅವರು ಏನು ಯೂಸ್ ಮಾಡಿಕೊಂಡು 120 ಕೋಟಿ ರೂಪಾಯಿ ಮಾಡ್ತಾರೆ. 120 ಕೋಟಿ ರೂಪಾಯಿ ಮಿಕ್ಕಿದ್ದೆಲ್ಲ ಲೇಬರ್ ಹೋಯ್ತು. ಅವ್ರು ಏನು ತಿಂತಾರೆ? ಎಂಪ್ಲಾಯ್ಮೆಂಟ್ ನಾವು ಇಂಡೈರೆಕ್ಟ್ ಆಗಿ ಕಳ್ಕೋತಾ ಇದ್ದೀವಿ. ನಮ್ಮ ರಾಜಕಾರಣಿಗಳು ಇನ್ನೂ ಅರ್ಥ ಮಾಡ್ಕೊಳ್ತಿಲ್ಲ. 120 ಕೋಟಿ ರೂಪಾಯಿ ಯಾರು ಅರ್ನ್ ಮಾಡಿದ್ರು? ಫಾರಿನ್ನವ್ರನ್ನ ಅರ್ನ್ ಮಾಡಿದ್ರು. ಇಂಡೈರೆಕ್ಟ್ ಆಗಿ ಅವ್ರಿಗೆ ಹೋಗ್ತಾ ಇದೆ ದುಡ್ಡು, ನಮಗ್ ಬರ್ತಾ ಇಲ್ಲ. ನಮ್ಮಲ್ಲಿ ಇರುವಂತ ಟ್ಯಾಲೆಂಟು, ಬೆಂಗಳೂರಿಗೆ ಇರುವಂತ ಟ್ಯಾಲೆಂಟು ಇಡೀ ನಮ್ಮ ದೇಶಕ್ಕೆ ಅಲ್ಲ, ವರ್ಲ್ಡ್ ಅಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಅಷ್ಟು ಟ್ಯಾಲೆಂಟ್ ಇಲ್ಲಿದ್ದಾವೆ. ಸಪೋರ್ಟ್ ಮಾಡುವಂಥವ್ರು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಇಲ್ಲಿದ್ದಾರೆ. ಆದರೆ ನಮ್ಮ ಕೈಲಿ ಅದನ್ನ ಇದು ಮಾಡ್ಕೊಳ್ಳಿಕ್ ಆಗ್ತಿರ್ಲಿಲ್ಲ. ಈಗ ಏನಾಗಿದೆ, ನಿಮ್ಗೆ ಬ್ರಿಟಿಷ್ ಕಲೋನಿಯಲ್ ಆಗಿತ್ತಲ್ಲ, ಅದು ಏನು? ಬ್ರಿಟಿಷ್ ಕಲೋನಿಯಲ್ನಲ್ಲಿ ಏನಾಗಿತ್ತು, ನಮ್ಮ ದೇಶದನ್ನೆಲ್ಲ ಲೂಟ್ ಮಾಡ್ಕೊಂಡು ಹೋದ್ರು. ನಮ್ಮ ದೇಶದಲ್ಲಿ ಬಿಟ್ಟಿದ್ದೇನು, ನಮ್ಮವ್ರು ದುಡ್ದಿತ್ತು, ಅವ್ರು ಎತ್ಕೊಂಡು ಹೋಗಿದ್ದು. ಈ KGF ಆಗಿರ್ಬೋದು, ಇದರಲ್ಲಾಗಿರ್ಬೋದು, ಎಲ್ಲ ಕಡೆನೂ ಅವ್ರು ಲೂಟ್ ಮಾಡ್ಕೊಂಡು ಹೋದ್ರು. ನಾವು 1,40,00,000 140 ಕೋಟಿ ಜನ ಇರುವಂತವ್ರು, ಬಿಲೋ 21 ಇಯರ್ಸ್ 43% ಇದೀವಿ. 60 ಕೋಟಿ ಜನ. ಪ್ರತಿ ವರ್ಷ ಡಿವೈಡೆಡ್ ಬೈ 20, ಪ್ರತಿ ವರ್ಷ 3 ಕೋಟಿ ಜನ ಉದ್ಯೋಗಕ್ಕೆ ಬರ್ತಾರೆ. ಆ 3 ಕೋಟಿ ಜನ ಉದ್ಯೋಗನ ನಾವ್ ಎಲ್ಲಿಂದ ಸೃಷ್ಟಿ ಮಾಡ್ತೀವಿ? ಈಗ ಬೆಂಗಳೂರನ್ನ ತಗೊಳ್ಳಿ, 2004ರಿಂದ ಇವತ್ತಿನವರೆಗೆ 330 ಕಿಲೋಮೀಟರ್ ಇಂದ ನಮ್ದು 880 ಸ್ಕ್ವೇರ್ ಕಿಲೋಮೀಟರ್ ಬೆಳೆದಿದೆ. ಇವತ್ತು 880 ಸ್ಕ್ವೇರ್ ಕಿಲೋಮೀಟರ್ ಬೆಳೆದಿದ್ರೆ ನಮಗೇನಾಗಿದೆ ಕಷ್ಟ? ಜನಗಳಿಗೆ, ನಿಮ್ಗೆ ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ನೀರಿನ ಸಮಸ್ಯೆ ಆಗಿರ್ಬೋದು, ಎಲ್ಲಾ ತರದ ಸಮಸ್ಯೆಗಳು ನಮ್ಮಲ್ಲಿ ಬಂದು ಹತ್ಕೊಂಡಿದ್ದಾವೆ. ಇವತ್ತು ಇಂಥ AI ಯುಗದಲ್ಲಿ ಪಾಲಿಟಿಕ್ಸ್ ಬಿಟ್ಟು, ಅಪೋಸಿಷನ್ ಮಾಡೋದನ್ನ ಬಿಟ್ಟು ಎಲ್ಲರೂ ಒಟ್ಟಿಗೆ ನಮ್ಮ ರಾಜ್ಯಕ್ಕಾಗಿ 5 ವರ್ಷ ದುಡಿದ್ರೆ ಇಡೀ ಕಂಟ್ರಿಯಲ್ಲಿ ನಾವು ನಂಬರ್ 1 ಪ್ಲೇಸ್ ಅಲ್ಲಿ ಇರ್ತೀವಿ. ಅದರಿಂದ ಒಂದು ರೋಡು ಯಾವುದು 360 ಡಿಗ್ರಿ ಬೆಂಗಳೂರಿಗೆ ಒಂದು ರೋಡು, ಒಳಗಡೆಗೆ ನೀವು ಒಂದು ಇನ್ಫ್ರಾಸ್ಟ್ರಕ್ಚರು, ಟ್ರಾಫಿಕ್ ಸ್ಪೀಡನ್ನು ಹೆಚ್ಚಿಸುವಂಥದ್ದು, ಏರ್ಪೋರ್ಟ್ಗೆ ಹೋಗುವಂಥದ್ದು, ಒಂದು ಒಳ್ಳೆ ಫ್ಲೈಓವರ್ ಆದ್ರೂ ಮಾಡಿ, ಟನಲ್ ಆದ್ರೂ ಮಾಡಿ, ನಮ್ಗೆ ಗೊತ್ತಿಲ್ಲ, ನೀವು ತೀರ್ಮಾನ ತಗೊಳ್ಳಿ. ಬಟ್ ನಾವು ಹಾಕಿದ ದುಡ್ಡು ವಾಪಸ್ ಬರ್ತದೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ. ಬಟ್ ನೀವು ಬರ್ನ್ ಮಾಡ್ತಾ ಇರೋಂಥ ಪೆಟ್ರೋಲು ಅದಕ್ಕಿಂತ ಕಾಸ್ಟ್ಲಿ ಇದೆ. ಆ ಸಮಸ್ಯೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತಿನ ದಿನ ಪೊಲ್ಯೂಷನ್ ಆಗಿ ಇಡೀ ಸಿಟಿ ಆ ಪೊಲ್ಯೂಷನ್ ಅಲ್ಲಿ ಮುಳುಗ್ತಾ ಇದ್ದಾವೆ. ಡೆಲ್ಲಿ ಆಗ್ಲೇ ಸತ್ತೋಯ್ತು, ಬೇರೆ ಬೇರೆ ಸಿಟಿಗಳೆಲ್ಲ ಮುಗೀತು ಕೆಲಸ. ಇವತ್ತು ನಾವು ಟ್ರಾಫಿಕ್ ಮಾಡಿ ದಿನ ಇಷ್ಟು ಪೆಟ್ರೋಲ್ ಖರ್ಚು ಮಾಡಿದ್ರೆ ನಮ್ಮ 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 ಸಿಟಿ ಏನಾಗ್ತದೆ? 2004ಕ್ಕೆ ಮುನ್ನ ಸರ್, ಈ ಸಿಲಿಕಾನ್ ಸಿಟಿ ಈ ಕಾನ್ಸೆಪ್ಟ್ ಬರಕ್ ಮುಂಚೆ ಒಂದಷ್ಟು ಬೆಂಗಳೂರಿನ ಬಗ್ಗೆ ಕಾನ್ಸೆಪ್ಟ್ ಗಳಿದ್ದು ಸರ್. ಬಟ್ ಈಗ ಸಾಕಷ್ಟು ಅಭಿವೃದ್ಧಿ ಆಗಿದೆ. 2004ರಿಂದ IT-BTಗೆ ಸೆಕ್ಟರ್ಗೆ ಇಡೀ ದೇಶದಲ್ಲೇ ಅಥವಾ ಇಡೀ ವರ್ಲ್ಡ್ ತಿರುಗಿ ನೋಡೋ ಲೆವೆಲ್ಗೆ ಬೆಂಗಳೂರು ಬಂದಿದೆ ಸರ್. ಬಟ್ ಇಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ನೀವು ಹೇಳೋ ಹಾಗೆ ಬೆಂಗಳೂರಿಗೆ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗ್ತಿದೆ, ಜನಸಂಖ್ಯೆ ಕೂಡ ಜಾಸ್ತಿ ಬರ್ತಿದೆ, ಉದ್ಯೋಗ ಅರಸಿ ಬರ್ತಿರೋದು. ಇದಕ್ಕೆಲ್ಲ ಪರಿಹಾರ ಏನ್ ಸರ್ ಆಗಿದೆ? ನೋಡಿ, ಈ 2004ರ ಮೇಲೆ ಬಂದಂತ ಸಿಚುಯೇಷನ್ ಬೆಂಗಳೂರಿಗೆ, ಅಲ್ಲಿ ಸಾಫ್ಟ್ವೇರ್ ಇತ್ತು, ನಮ್ಮಲ್ಲಿ ಇಂಟೆಲಿಜೆನ್ಸ್ ಇದ್ರು. ನಾವ್ಯಾವುದು ಸಾಫ್ಟ್ವೇರು, ಕಂಪ್ಯೂಟರು, ಫೋನು ಯಾವುದು ಇಲ್ಲ ನಮ್ದು ಅನ್ನೋದು. ಎಲ್ಲ ಬಂದಿದ್ದು ಬೇರೆ ಕಂಟ್ರಿಯವರು ಬಂದು ಇಲ್ಲಿ ನಮ್ಮ ಬ್ರೈನ್ ಉಪಯೋಗಿಸ್ಕೊಂಡು ದುಡ್ಡು ಮಾಡ್ಕೊಂಡು ಹೋದ್ರು.
ಇವತ್ತು ಬಂದಿರೋದು ಅಂತ ವ್ಯವಸ್ಥೆ ಅಲ್ಲ. ಇವತ್ತು ಬಂದಿರೋದು ಒಂದು AI ಅನ್ನೋದು ಇಡೀ ದೇಶದ ಸಂಪತ್ತನ್ನ ಇಂಡೈರೆಕ್ಟ್ ಆಗಿ ಲೂಟಿ ಮಾಡ್ತದೆ. ನೀವು ಡ್ಯಾಮ್ ಅಲ್ಲಿ ನೀರಿದ್ರೆ ಎಲ್ಲೆಲ್ಲೋ ಇಲಿಗಳು ಇವು ಬಂದು ಕೊಡಿತಾವಲ್ಲ, ಅದ್ರಲ್ಲಿ ಲೀಕೇಜ್ ಆಗಿ ಹೋಗಿದ್ಮೇಲೆ ಡ್ಯಾಮ್ ಅಲ್ಲಿ ನೀರು ನಿಲ್ಲಲ್ಲ. ನಮ್ಮ ಜನಗಳಿಗೆ ಅದನ್ನ ಊಟ ಕೊಡುವಂತ ಶಕ್ತಿ ನಮ್ಗಿರಲ್ಲ. ಅವಾಗ ಉದ್ಯೋಗ ಅರಸಿ ಬರೋ ಅಂತ 3 ಕೋಟಿ ಜನಕ್ಕೆ ನಾವು ಉದ್ಯೋಗ ಕೊಡಕ್ ಆಗಲ್ಲ. ಯಾರೋ ನಾವು ಸರ್ಕಾರದಲ್ಲಿ ಉದ್ಯೋಗ ಕೊಟ್ಟಿಲ್ಲ, ಝೊಮ್ಯಾಟೋನಲ್ಲಾಗ್ಲಿ ಝೆಪ್ಟೋನಲ್ಲಾಗ್ಲಿ ಕೆಲಸ ಮಾಡ್ತಿದ್ರು, ಅವ್ರಿಗೂ ಜಾಗ ಇಲ್ಲ. ಈಗ ನಮ್ಮಲ್ಲೇ ಅರ್ನಿಂಗ್ಸ್ ಉಳಿದ್ರೆ, ನಮ್ಮವ್ರು ಖರ್ಚು ಮಾಡಿದ್ರೆ ನಮ್ಮ ದೇಶದಲ್ಲೇ ಉಳಿತದೆ ಹಣ. ಯಾವುದೋ ದೇಶಕ್ಕೆ ಹೋಗ್ತಾ ಇದೆ ಅಲ್ಲ ಈಗ. ಅಲ್ಲ, ಇಷ್ಟೊಂದು ವೇಗವಾಗಿ ಬೆಳೀತಿರುವಂತಹ ಈ ಕಾಲಘಟ್ಟದಲ್ಲಿ ಸರ್ ಬೆಂಗಳೂರಿನಲ್ಲಿ ಇದು ಬಳಸ್ಕೊಳ್ಳಿಕ್ಕೆ ತೊಡಕೆ ಏನಾಗ್ತಿದೆ ಸರ್ ಹಾಗಾದ್ರೆ? ಅಲ್ಲ, ಈಗ AI ನಾವು ಇಂಪಾರ್ಟೆನ್ಸ್ ಕೊಡ್ಲೇಬೇಕಲ್ಲ. ಈಗ ನಾವು HMT ಅಲ್ಲಿ ಒಂದು AI ಮಾಡಬೇಕು ಅಂತೇಳಿ ಅಲ್ಲಿ ಒದ್ದಾಡಿದ್ವಿ. ಇವತ್ತವರೆಗೂ ನಮ್ಮ ರಾಜ್ಯನೇ ಆಗಿರ್ಲಿ, ನಮ್ಮ ದೇಶನೇ ಆಗಿರ್ಲಿ, ಎಲ್ಲೂ ನಾವು AI ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಮ್ಮ ಬೆಂಗಳೂರಿನಲ್ಲಿ ಇವತ್ತಿನ ದಿನ ನಮ್ಮ ಮುಖ್ಯಮಂತ್ರಿಗಳು, ಡೆಪ್ಟಿ CM ಆಗಿರ್ಬೋದು, ಅಪೋಸಿಷನ್ ಲೀಡರ್ಸ್ ಆಗಿರ್ಬೋದು, ಡೈನಮಿಕ್ ಲೀಡರ್ಸ್ ಇದ್ದಾರೆ. ಈಗ ನಮ್ಮ ಕುಮಾರಸ್ವಾಮಿ ಅವರಾಗಿರ್ಬೋದು, ಎಲ್ಲರೂ ಡೈನಮಿಕ್ ಆಗಿದ್ದಾರೆ. ನಮ್ಮ ರಾಜ್ಯಕ್ಕಾಗಿ, ನಮ್ಮ ಸಿಟಿಗಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ದೇಶಕ್ಕಾಗಿ ಒಂದ್ಸಲಿ ನಾವು ದುಡಿದ್ರೆ ಈ ರಾಜ್ಯದಲ್ಲಿ ಇಡೀ ದೇಶಕ್ಕಾಗುವಷ್ಟು ಸಂಪತ್ತನ್ನ ಉತ್ಪನ್ನ ಮಾಡಬಹುದು. ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಕೊರತೆ ಇದೆ ಆ ಕಾರಣಕ್ಕೆ ಅಂತನಾ ಸರ್, ಅಥವಾ ಈಗ್ಲಾರು ಎಲ್ಲರೂ ಒಗ್ಗೂಡಿ ಅನ್ನೋ ಒಂದು ಕರೆನಾ ಸರ್? ನನಗೆ ಒಗ್ಗೂಡಿ ಅನ್ನೋದಲ್ಲ, ಇಂಪಾರ್ಟೆಂಟ್ ಏನ್ ಗೊತ್ತಾ, ಒಗ್ಗೂಡಿಸೋದಕ್ಕಿಂತ ಹೆಚ್ಚಿಗೆ ಅವರಿಗೂನು ಇವತ್ತಿನ ದಿನ ಅಧಿಕಾರ ಇದೆ. ಅಧಿಕಾರ ಅವರು ಒಂದೊಂದು ದಿನಾನು ವೇಸ್ಟ್ ಮಾಡೋದು, ಅವ್ರ ಮಕ್ಕಳು ಚೆನ್ನಾಗಿರ್ಬೋದು, ಅವ್ರ ಮೊಮ್ಮಕ್ಕಳಿಗೆ, ಅವ್ರ ಮರಿ ಮಕ್ಕಳಿಗೆ, ಮತ್ತೆ ಅವ್ರನ್ನ ನಂಬ್ಕೊಂಡಿರೋರಿಗೆ ಭಾರಿ ಅನ್ಯಾಯ ಆಗ್ತದೆ. ಅದರಿಂದ ಎಲ್ಲರೂ ನಾವು ರಾಜ್ಯನ ಕಟ್ಟಿ ಅಂತ ನಾನು ನೋಡಿ ಮಾತಾಡಬಾರ್ದು ಅಂತಿತ್ತು. ಇವತ್ತು ನಾನು ಯಾಕೆ ಒಂದು ಟ್ವೀಟ್ ಮಾಡಿ ಮಾತಾಡ್ತೀನಿ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ನಮಗೆ ಅಪಾರವಾದ ಸಂಪತ್ತನ್ನು ಗಳಿಸ್ಕೊಳ್ಳೋ ಅಂಥದ್ದನ್ನ ನಾವು ಹಾಳು ಮಾಡ್ಕೋತಾ ಇದ್ದೀವಿ ಅನ್ನೋದನ್ನ ನಾನು AI ನ ಬಳಕೆ ಮಾಡ್ಕೊಂಡ್ರೆ ಬೆಂಗಳೂರಿನಲ್ಲಿ ಒಂದ್ ಕ್ರಾಂತಿ ಆಗ್ಬೋದು ಅನ್ನೋದು ನಿಮ್ಮ ಕಲ್ಪನೆ ಸರ್? ಈಗಾಗಲೇ 5,000, 6,000, 8,000 ಜಾಬ್ಗಳು ಹೋಗ್ತಾ ಇದೆ ಬಿಕಾಸ್ ಆಫ್ AI. ಆ AI ನಿಮ್ಮಲ್ಲಿ ತುಂಬಿಕೊಂಡ್ರೆ ಅದು ರಿವರ್ಸ್ ಆಗಿ ನಮಗ್ ಬರ್ತದೆ ದುಡ್ಡು. ಈಗ ಬರೋದೆಲ್ಲನೂ AI ಹೋಗ್ತದೆ. ಎಲ್ಲಿ ಅಮೆರಿಕಾಗೋ, ಇದಕ್ಕೋ, ಚೈನಾಗೋ ಹೋಗ್ತಾ ಇದೆ. ನಮಗೇನು ಉಳಿತದೆ ಇಲ್ಲಿ? ಉಳಿಸ್ಕೋಬೇಕಾದ್ರೆ ನಾವು ಒಟ್ಟಿಗೆ ದುಡಿಲಿಲ್ಲ ಅಂತ ಹೇಳಿದ್ರೆ, ಮಳೆ ಬಂದಾಗ ಬೆಳೆ ಬೆಳ್ಕೋಬೋದು ಬಿಟ್ರೆ, ಅರ್ಥ ಆಯ್ತಲ್ಲ, ನಾವು ಇವತ್ತಿನ ದಿನ ಇದು ಆ ಸುಗ್ಗಿ ನಾಳ ಮಾಡ್ಕೊಂಡ್ರೆ ಮುಗ್ದೋಯ್ತು. ಇನ್ನು ಮುಂದೆ ಯಾವ್ದು ಬರ್ತದೋ ಗೊತ್ತಿಲ್ಲ. ಬಟ್ AI ನಾವು ಬಳಸ್ಕೊಳ್ಳೋದಕ್ಕೆ ಇನ್ನೊಂದು 10 ವರ್ಷ ಲೇಟ್ ಮಾಡೋದು. ನಮ್ಮ GDP ಬೆಳಿಬೇಕಾದ್ರೆ ನಮ್ಮಲ್ಲಿ ಹಣ ಇರಬೇಕು. ನಮ್ಮ GDP ಎಲ್ಲಿ ಬೆಳೀತದೆ? ಎಲ್ಲ ದುಡ್ಡು ಇಂಡೈರೆಕ್ಟ್ ಆಗಿ ಹೋಗ್ತಾ ಇದ್ರೆ GDP ಬ್ಲಾಂಕ್ ಆಗ್ತದೆ. ಸರ್, ಈಗ ರಾಜ್ಯ ಮತ್ತು ಕೇಂದ್ರ ಇಬ್ರು ನಾಯಕರುಗಳಿಗೂ ಕೂಡ ನೀವು ಟ್ಯಾಗ್ ಮಾಡಿದ್ರಿ ಸರ್. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗ್ಬೋದು, CM DK ಶಿವಕುಮಾರ್ ಆಗ್ಬೋದು, ಅಥವಾ HD ಕುಮಾರಸ್ವಾಮಿ ಅವರಾಗ್ಬೋದು, ಕೇಂದ್ರ ಸಚಿವರಾಗ್ಬೋದು, V ಸೋಮಣ್ಣ ಆದಿಯಾಗಿ ಹಲವರಿಗೆ ಸರ್, ಎಲ್ರಿಗೂ ಸರ್ ಈಗ ಸಲಹೆ ಕೊಡ್ತೀರಾ ಹೇಗೆ ಸರ್? ಈಗ ಇದನ್ನ ಬಳಸ್ಕೊಳ್ಳಿಕ್ಕೆ ಹೇಗೆ ಅಂತ ಹೇಳಿ ಅವ್ರಿಗೆ ಒಂದ್ ಮಾರ್ಗದರ್ಶನ ಏನಾದ್ರು ಮಾಡ್ತೀರಾ ಹೇಗೆ ಸರ್? ನಾನ್ ತಿಳಿಸೋದಿಷ್ಟೇ, ಒಂದು ಟೈಮಲ್ಲಿ ಸಾಫ್ಟ್ವೇರ್ಗಳು ಮಾಡಬೇಕು ಅಂತೇಳಿ ಕಾರಿಡಾರ್ಗಳು ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ರು. ಇವತ್ತು AI ಮಾಡಕ್ಕೆ AI ಇಲ್ಲೇ ಎಲ್ಲರಿಗಿಂತ ಫಾಸ್ಟ್ ಆಗಿ ನಮ್ಮವ್ರು ಮಾಡ್ಬೋದು. ನಮ್ಮಲ್ಲಿ ಬ್ರೈನ್ಸ್ ಇದ್ದಾವೆ. ನಮ್ಮಷ್ಟು ಬ್ರೈನ್ಸು ಇವತ್ತು ಎಲ್ಲೂ ಇಲ್ಲ. ಮತ್ತೆ ಅದಕ್ಕೆ ಇನ್ವೆಸ್ಟ್ ಮಾಡೋರು ಅವರೇ ಇದ್ದಾರೆ. ಅವರು ಈ ಸರ್ಕಾರಗಳು ಮುಂದೆ ಬಂದು ನಾವಿದೀವಿ ನಡೀರಿ ಅಂತ ಹೇಳಿದ್ರೆ ನಡೀತದೆ. ಅದು ನಾವಿದೀನಿ ಅನ್ನೋರು ಯಾರು ಬರ್ತಾ ಇಲ್ಲಲ್ಲ. ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಕೊರತೆ ಇದೆ ಅಂತ ನಾನು ಹೆಂಗೆ ಹೇಳ್ತೀನಿ? ಅವ್ರಿಗೆ ಇಚ್ಛಾಶಕ್ತಿ ಕೊರತೆ ಇದೆಯೋ, ಬುದ್ಧಿ ಕಡಿಮೆ ಇದೆಯೋ ನನಗೆ ಗೊತ್ತಿಲ್ಲ. ಬಟ್ ಏನಪ್ಪಾ ಅಂತ ಹೇಳಿದ್ರೆ, ಅವ್ರ ಮನಸ್ಸು ಮಾಡಬೇಕು. ಅವ್ರ ಮಕ್ಕಳು, ನಂಬ್ಕೊಂಡಿರೋರ ಮಕ್ಕಳು, ಈ ರಾಜ್ಯ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಅವ್ರು ಇವತ್ತು ಟೈಮ್ ವೇಸ್ಟ್ ಮಾಡದೆ ಈ AI ಯುಗದಲ್ಲಿ ನಾವು ಬೆಂಗಳೂರು ಏನು ಸಾಫ್ಟ್ವೇರ್ ಉದ್ಯೋಗ 60,000 ಜನಕ್ಕೆ ಕೊಡ್ತಾ ಇತ್ತು, ಇಡೀ ದೇಶದಲ್ಲಿ 38% ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ವಿ ಸಾಫ್ಟ್ವೇರ್ ಅಲ್ಲಿ.
ಇವತ್ತು ಆ ಪರಿಸ್ಥಿತಿಗೆ ಬರಬೇಕಾಗ್ತದೆ. ಈಗಿಲ್ಲ ಅಂದ್ರೆ ನಾವು ಕಳ್ಕೊತಾ ಹೋಗ್ತೀವಿ. ಮತ್ತೆ ಅದಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್, ಈಗ ನಾನೇನು ಹೇಳಿದ್ದೀನಿ, 360 ಡಿಗ್ರಿ ರೋಡ್ ಅಂದ್ರೆ ನಾವು ಒಂದು ಪೆರಿಫೆರಿಯಲ್ ರಿಂಗ್ ರೋಡ್ ಆದ್ರೂ ಮಾಡಿ, ಒಂದು ರಿಂಗ್ ರೋಡ್ ಮಾಡಿ, ಸಿಟಿ ಒಳಗಡೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನೀವು ಟನಲ್ ಮಾಡ್ತಿರೋ, ಓವರ್ ಬ್ರಿಡ್ಜ್ ಮಾಡ್ತಿರೋ, ಅಂಡರ್ ಬ್ರಿಡ್ಜ್ ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ. ನಮಗೆ ಟ್ರಾಫಿಕ್ ನ ಒಂದು 30 ಕಿಲೋಮೀಟರ್ ಸ್ಪೀಡ್ಗಾದ್ರೂ ನೀವು ಮಾಡಿಟ್ರೆ ನಾಳೆ ಬೆಳಗ್ಗೆ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ ಅಂತೇಳಿ, ಈಗ ಹೊರ ದೇಶಗಳಲ್ಲಿ, ಹೊರ ರಾಜ್ಯಗಳಲ್ಲಿ ಎಲ್ಲ ಮಾತುಕತೆ ಇದೆ, ಆದ್ರೂ ಜನ ಬರ್ತಾ ಇದ್ದಾರೆ. ನಮ್ಗೆ ಚಾಲೆಂಜ್ ಮಾಡಿ ಓಡೋಗ್ತೀನಿ ಅನ್ನೋರು ಯಾರು ಓಡೋಗಲ್ಲ. ಆದ್ರೆ ಸಫರ್ ಆಗ್ತಾ ಇರೋದು ನಾವು ಆಗ್ತಾ ಇದೀವಲ್ಲ, ನಮ್ಮ ರಾಜ್ಯ ಆಗ್ತಾ ಇದೆ, ನಮ್ಮ ರಾಜ್ಯದ ಜನ ಆಗ್ತಾ ಇದ್ದಾರೆ. ಅದಕ್ಕೆ ನೀವು ಎಚ್ಚೆತ್ಕೊಳ್ಳಿ ಅನ್ನೋದು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕುಪೇಂದ್ರ ರೆಡ್ಡಿ ಅವರ ಮಾತುಗಳು. ಅಂದ್ರೆ ಭವಿಷ್ಯದ ಭವ್ಯ ಬೆಂಗಳೂರಿನ ಕಟ್ಟಲಿಕ್ಕೆ ಎಲ್ಲರೂ ಕೂಡ ಒಗ್ಗೂಡಿ ಅನ್ನೋ ಕರೆಯನ್ನ ಕೊಡ್ತಿದ್ದಾರೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.